ಇಲ್ಲಿ ಕ್ಲಿಕ್ ಮಾಡಿದರೆ ಫ್ಲೆಕ್ಸ್ ಬಾಕ್ಸ್ ಅಂತ ಒಂದು ಬರುತ್ತೆ, ಗ್ರಿಡ್ ಬಾಕ್ಸ್ ಅಂತ ಒಂದು ಬರುತ್ತೆ. ಫ್ಲೆಕ್ಸ್ ಬಾಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಎಷ್ಟಿದೆ? 4 ಕಾಲಮ್ಸ್ ಇದೆ. 1 ರೋ 4 ಕಾಲಮ್ಸ್ ಇದೆಯಾ? ಫ್ಲೆಕ್ಸ್ ಬಾಕ್ಸ್ ಅಂದರೆ ನಾನು ಹಿಂಗೆ ಡ್ರ್ಯಾಗ್ ಮಾಡ್ಬೋದು. ಇದು ಫ್ಲೆಕ್ಸ್ ಬಾಕ್ಸ್. ಸೊ ನಿಮ್ಗೆ ಹೆಂಗೆ ಬೇಕಾದ್ರೆ ಫ್ಲೆಕ್ಸಿಬಲ್ ಆಗಿ ಮಾಡ್ಕೋಬೋದು. ಓಕೆನಾ? ದ್ಯಾಟ್ ಇಸ್ ಕಾಲ್ಡ್ ಫ್ಲೆಕ್ಸ್ ಬಾಕ್ಸ್. ಓಕೆ, ಸೊ ಇಲ್ಲಿ ಇವಾಗ ನಾವು ಏನು ಐಟಮ್ಸ್ ಬೇಕಾದ್ರೆ ನಾವು ಹಾಕೋಬೋದು. ಇದನ್ನು ಕ್ಲೋಸ್ ಮಾಡಬೇಕಂದ್ರೆ ಜಸ್ಟ್ ಗೋ ಟು ಕ್ಲೋಸ್ ದಿಸ್ ಒನ್. ಓಕೆ, ಅಗೇನ್ ಐ ಕ್ಲಿಕ್ ದಿಸ್ ಒನ್ ಫ್ಲೆಕ್ಸ್ ಬಾಕ್ಸ್. ಒಂದು ನ್ಯೂ ಬಾಕ್ಸ್, ಫುಲ್ ಬಾಕ್ಸ್ ತೊಗೊಳ್ತೀನಿ, ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಬೇಕಾದರೆ ನೀವು ಅಪ್ಲೈ ಮಾಡ್ಬೋದು. ಸರಿನಾ? ಇವಾಗ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸಪ್ರೇಟಾಗಿ ನಿಮಗೆ ಸ್ಟೈಲು, ಲೇಔಟು ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ಸ್ಟೈಲ್ ಅಂತ ಹೋಗ್ತೀನಿ. ಸ್ಟೈಲ್ ಅಂತ ಹೋದಾದ್ಮೇಲೆ ನನಗೆ ಬ್ಯಾಕ್ಗ್ರೌಂಡ್ ಇಮೇಜ್, ಈ ಕಂಪ್ಲೀಟ್ ಇದಕ್ಕೆ ಬ್ಯಾಕ್ಗ್ರೌಂಡ್ ಇಮೇಜ್ ಬೇಕಾದರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಇಲ್ಲಿ ಚೂಸ್ ಇಮೇಜ್ ಹಾಕ್ಬಿಟ್ಟು ಇಲ್ಲಿ ಯಾವುದೋ ಒಂದು ಇಮೇಜ್ ತೊಗೊಳ್ತೀನಿ. ಇಮೇಜ್ 1600 ಇದೆ. ಓಕೆ ಫೈನ್, ಸೆಲೆಕ್ಟು. ಸೊ ಇಮೇಜ್ ಬಂದಿದೆ. ಇದು ಮೀನಿಂಗ್ ಏನಂದರೆ ಬ್ಯಾಕ್ಗ್ರೌಂಡ್ ಇಮೇಜ್ ಅಪ್ಲೈ ಆಗಿದೆ. ಓಕೆನಾ? ಬ್ಯಾಕ್ಗ್ರೌಂಡ್ ಇಮೇಜ್ ಅಪ್ಲೈ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅಗೇನ್ ಐ ಕ್ಲಿಕ್ ದಿಸ್ ಒನ್. ಓಕೆನಾ? ಇಲ್ಲಿ ಕಂಟೈನರ್ ಅಂದರೆ ಫುಲ್ ಕಂಟೈನರ್ ಬರುತ್ತೆ. ಓಕೆನಾ? ಗ್ರಿಡ್ ಅಂದರೆ ಅಗೇನ್ ಐ ಕ್ಲಿಕ್ ಗ್ರಿಡ್. ಈ ಥರ ಗ್ರಿಡ್ ಬರುತ್ತೆ. ಓಕೆನಾ? ಇನ್ಸೈಡ್ ಈ ಥರ ಗ್ರಿಡ್ ಬರುತ್ತೆ. ನಾನು ಎಷ್ಟು ಬೇಕೋ ಅಷ್ಟು ಅಪ್ಲೈ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಜಸ್ಟ್ ಐ ಆಮ್ ಗೋಯಿಂಗ್ ಟು ಯೂಸ್ 2 ಕಾಲಮ್. ಸೊ ಇಲ್ಲಿದೆಯಾ? 2 ಕಾಲಮ್ ಬಂದಿದೆಯಾ? ನೆಕ್ಸ್ಟ್ 1 ರೋ ಅಂತ ಕೊಡ್ತೀನಿ. 1 ರೋ ಬಂದಿದೆಯಾ? ಅಷ್ಟೇ. ಸೊ ಎಲ್ಲದಕ್ಕೂ ಆಪ್ಷನ್ಸ್ ಇಲ್ಲೇ ಇದೆ. ಓಕೆ, ನೆಕ್ಸ್ಟ್ ಐ ಆಮ್ ಕ್ಲಿಕ್ ದಿಸ್ ಒನ್ ಅಗೇನ್ ಆ್ಯಂಡ್ ಗೋ ಟು ಗ್ರಿಡ್ ಅಗೇನ್. ಗ್ರಿಡ್ ಇಲ್ಲ ಅಂದರೆ ನೆಕ್ಸ್ಟ್ ಟಾಪಿಕ್ ಹೋಗೋಣ ಇವಾಗ ಸದ್ಯಕ್ಕೆ. ಓಕೆ, ಸೊ ಇಲ್ಲಿ ಹೆಡ್ಡಿಂಗ್ ಇದೆಯಾ? ನನಗೊಂದು ಹೆಡ್ಡಿಂಗ್ ಬೇಕು, ಬೇರೆ ಬೇರೆ ಎಲಿಮೆಂಟ್ಸ್ ಎಲ್ಲ ಆ್ಯಡ್ ಮಾಡಬೇಕಂದ್ರೆ ಜಸ್ಟ್ ಗೋ ಟು